ತೂಕ ಇಳಿಕೆಯ ಪ್ರಯತ್ನಗಳು ಎಷ್ಟು ಕಷ್ಟಕರ ಅಂತ ಪ್ರಯತ್ನದಲ್ಲಿರುವ ಎಲ್ರಿಗೂ ಗೊತ್ತು. ವಿಶೇಷವಾಗಿ ಆಹಾರವನ್ನು ಕಂಟ್ರೋಲ್ ಮಾಡೋದು ಹೆಚ್ಚು ಕಷ್ಟಕರ. ಆದರೆ ಸಣ್ಣ ಆಗಲು ಬಯಸುವವರು ಕೆಲ ಆಹಾರ ಪದಾರ್ಥಗಳನ್ನು ಸೇವಿಸುವ ಮೂಲಕವೇ ಸ್ಲಿಮ್ ಆಗಬಹುದು. ಆದರೆ ಮಖಾನ ಮತ್ತು ಕಡಲೆಕಾಯಿ ಇವೆರಡೂ ತೂಕ ಇಳಿಕೆಗೆ ಸಹಕಾರಿಯಾಗಿದೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಈಗಂತೂ ತೂಕ ಇಳಿಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸಣ್ಣ ಆಗೋಕೆ ಯಾವ ರೀತಿಯ ಫುಡ್ಗಳನ್ನು ತಿನ್ನಬೇಕು ಅಂತ ಅನೇಕ ಮಂದಿ ಆತಂಕಕ್ಕೆ ಒಳಗಾಗ್ತಾರೆ. ಅದರಲ್ಲೂ ಹಸಿವಾದಾಗ ಏನು ತಿನ್ನಬೇಕು ಅನ್ನೋ ಪ್ರಶ್ನೆ ಉದ್ಭವಿಸಿದಾಗ ಕೆಲವು ಜನ ಕಡಲೆಕಾಯಿ ಅಥವಾ ಮಖಾನವನ್ನು ತಿಂತಾರೆ. ಯಾಕಂದರೆ ಇವು ಆರೋಗ್ಯಕರ ತಿಂಡಿಯಾಗಿದ್ದು ಸಾಕಷ್ಟು ಪೋಷಕಾಂಶಗಳಿಂದ ಕೂಡಿದೆ. ಆದರೆ ನಿಮ್ಮ ಟಾರ್ಗೆಟ್ ತೂಕ ಇಳಿಸಿಕೊಳ್ಳುವುದಾಗಿದ್ದರೆ ಇವೆರಡರಲ್ಲಿ ತಿನ್ನಲು ಯಾವುದು ಉತ್ತಮ ಆಯ್ಕೆ ಅಂತ ಗೊತ್ತಾಗಬೇಕಿದೆ. ಮಖಾನ ಮತ್ತು ಕಡಲೆಕಾಯಿ ನಡುವಿನ ವ್ಯತ್ಯಾಸ ಏನಂದರೆ, ಕಡಲೆಕಾಯಿಯನ್ನು ಪ್ರೋಟೀನ್, ಆರೋಗ್ಯಕರ ಕೊಬ್ಬು ಮತ್ತು ನಾರಿನ ಉತ್ತಮ ಮೂಲ ಅಂತ ಪರಿಗಣಿಸಲಾಗುತ್ತೆ. ಇವುಗಳನ್ನು ತಿನ್ನೋದ್ರಿಂದ ನಿರಂತರ ಶಕ್ತಿ ದೊರೆಯುತ್ತೆ ಮತ್ತು ಪದೇ ಪದೇ ಹಸಿವು ಕಡಿಮೆ ಆಗೋದನ್ನು ನಿಯಂತ್ರಣ ಮಾಡುತ್ತೆ. ಆದರೆ ಮಖಾನ ಹಗುರವಾದ, ಕಡಿಮೆ ಕ್ಯಾಲೋರಿ ಹೊಂದಿರುವ ಮತ್ತು ಸುಲಭವಾಗಿ ಜೀರ್ಣವಾಗುವ ತಿಂಡಿ. ಹೀಗಾಗಿ ಇದನ್ನು ತೂಕ ಇಳಿಸುವ ಆಹಾರಗಳ ಪಟ್ಟಿಯಲ್ಲಿ ಸೇರಿಸಲಾಗುತ್ತೆ. ನೀವು ಪ್ರತಿದಿನ ಕ್ಯಾಲೋರಿ ಎಣಿಕೆಯ ಆಧಾರದ ಮೇಲೆ ಆಹಾರವನ್ನು ಅನುಸರಿಸ್ತಾ ಇದ್ದರೆ ಮಖಾನ ಉತ್ತಮ ಆಯ್ಕೆ. ಹುರಿದ ಮಖಾನ 1 ಕಪ್ ಹುರಿದ ಕಡಲೆಕಾಯಿಗಿಂತ ಕಡಿಮೆ ಕ್ಯಾಲೋರಿಯನ್ನು ಹೊಂದಿದೆ. ಆದ್ದರಿಂದ ನೀವು ಮಖಾನವನ್ನು ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಸೇವಿಸಬಹುದು. ಆದರೆ ಕಡಲೆಕಾಯಿ ತಿನ್ನುವಾಗ ಎಷ್ಟು ಪ್ರಮಾಣದಲ್ಲಿ ಸೇವಿಸ್ತೀರಿ ಅನ್ನೋದು, ಇದರ ಬಗ್ಗೆ ಜಾಗರೂಕರಾಗಿರೋದು ಮುಖ್ಯ. ಕಡಲೆಕಾಯಿಗಳು ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳನ್ನು ನಿಧಾನವಾಗಿ ಜೀರ್ಣವಾಗುತ್ತವೆ. ಇದು ನಿಮ್ಮನ್ನು ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದಂತೆ ಮಾಡುತ್ತೆ. ಮಖಾನ ನಿಮಗೆ ತಕ್ಷಣವೇ ಹೊಟ್ಟೆ ತುಂಬಿದ ಭಾವನೆಯನ್ನು ಉಂಟು ಮಾಡುತ್ತೆ. ಆದರೆ ಇವುಗಳಲ್ಲಿ ಕೊಲೆಸ್ಟ್ರಾಲ್ ಮತ್ತು ಪ್ರೋಟೀನ್ ಕಡಿಮೆ ಇರುವುದರಿಂದ ಹಸಿವು ಕೆಲವೊಮ್ಮೆ ಬೇಗ ಆಗಬಹುದು. ನೀವು ಕಡಲೆಕಾಯಿಯನ್ನು ಸರಿಯಾದ ಪ್ರಮಾಣದಲ್ಲಿ ತಿಂದರೆ ಮಾತ್ರ ಪ್ರಯೋಜನ ಸಿಗುತ್ತೆ. ಕಡಲೆಕಾಯಿ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ಆದರೆ ಅತಿಯಾದ ಸೇವನೆಯು ತ್ವರಿತವಾಗಿ ಕ್ಯಾಲೋರಿ ಸೇವನೆಯನ್ನು ಹೆಚ್ಚಿಸುತ್ತೆ. ಮತ್ತೊಂದೆಡೆ ಕಡಲೆಕಾಯಿಗಳು ಕಡಿಮೆ ಕ್ಯಾಲೋರಿಯನ್ನು ಹೊಂದಿರುವುದರಿಂದ ಅವುಗಳನ್ನು ಕೆಲವೊಮ್ಮೆ ಹೆಚ್ಚು ಪ್ರಮಾಣದಲ್ಲಿ ತಿನ್ನಬಹುದು. ಆದರೆ ತುಪ್ಪ, ಬೆಣ್ಣೆ ಅಥವಾ ಅತಿಯಾದ ಮಸಾಲೆಯೊಂದಿಗೆ ಇವುಗಳನ್ನು ಸೇವಿಸೋದನ್ನು ತಪ್ಪಿಸಬೇಕಾಗತ್ತೆ. ದೀರ್ಘಕಾಲದವರೆಗೆ ನಿಮ್ಮ ಹಸಿವನ್ನು ನಿಗ್ರಹಿಸಲು ಬಯಸಿದರೆ ಅಥವಾ ಜಿಮ್ಗೆ ಹೋಗಲು ಬಯಸಿದರೆ ಮಿತವಾಗಿ ಕಡಲೆಕಾಯಿಗಳನ್ನು ತಿನ್ನಲು ನಿಮಗೆ ಉತ್ತಮ ಆಯ್ಕೆ. ನೀವು ಸಂಜೆಯ ಹಸಿವನ್ನು ನೀಗಿಸಲು ಬಯಸಿದರೆ ಅಥವಾ ಕಡಿಮೆ ಕ್ಯಾಲೋರಿ ತಿಂಡಿಯನ್ನು ಹುಡುಕ್ತಿದ್ರೆ ಹುರಿದ ಮಖಾನ ಅತ್ಯುತ್ತಮ ಆಯ್ಕೆ ಆಗಿದೆ.